ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಮ್ಮ ಚಾನಲ್ನಲ್ಲಿ ಈಗ ನಾವು ಟೆಕ್ಸಸ್ ಟ್ರಾವೆಲ್ ಸೀರೀಸ್ನ ಸ್ಟಾರ್ಟ್ ಮಾಡಿಬಿಟ್ವಿ. ಸುಮಾರು ವರ್ಷಗಳಿಂದ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡೇ ಇಲ್ಲ. ಈಗಲಾದರೂ ನಿಮ್ಮ ಜೊತೆ ಶೇರ್ ಮಾಡಬೇಕು, ಹಾಗೆ ನನ್ನ ಒಂದು ಸಿಹಿ ನೆನಪುಗಳನ್ನು ಮರುಕಳಿಸೋಣ ಅಂತ ಹೇಳಿಬಿಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡೇ ಬಿಟ್ಟೆ. ಇವತ್ತು ನಾವು ಡ್ಯಾಲಸ್ನ ಐಕಾನಿಕ್ ಲೊಕೇಶನ್ ಆದಂಥ ರಿಯೂನಿಯನ್ ಟವರ್ ಟೂರ್ ಮಾಡೋಣ. ಟೊರಾಂಟೋದ CN ಟವರ್ ಟೂರ್ ಮಾಡಿದ ಮೇಲೆ ಒಂದು ಕ್ಷಣ ಇದು ಅದೇ ಥರನೇ ಇರುತ್ತೆ ಅಂತ ಅಂದ್ಕೊಂಡು ಯಾವುದಕ್ಕೂ ಒಂದ್ಸಲಿ ಟೂರ್ ಮಾಡೇ ಬಿಡೋಣ ಅಲ್ವಾ, ಏನು ಅಂತ ತಿಳ್ಕೊಳ್ಳೋಣ ಅಂತ ಹೊರಟ ನಾವು ಕಂಡಿದ್ದು ಒಂದು ಹೊಸ ಡ್ಯಾಲಸ್ ಡೌನ್ ಟೌನ್ ವ್ಯೂನ. ಡೌನ್ ಟೌನ್ ಡ್ರೈವ್ ಮಾಡಬೇಕು ಅಂದ್ರೇ ಒಂದು ಬರಸಾಹಸ ಮಾಡಬೇಕು, ಯಾಕಂದರೆ ತುಂಬಾ ಟ್ರಾಫಿಕ್ ಇರುತ್ತೆ. ಹಾಗಾಗಿ ಡೌನ್ ಟೌನ್ ಅಷ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗೇ ಇರಲಿಲ್ಲ. ಆದರೆ ರಿಯೂನಿಯನ್ ಟವರಿಂದ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ನಮ್ಮ ಡ್ಯಾಲಸ್ ಡೌನ್ ಟೌನ್. 50 ಸ್ಟೋರಿಡ್ ಬಿಲ್ಡಿಂಗ್ ಇರುವಂಥ ಈ ಟವರು 561 ಫೀಟ್ ಎತ್ತರ ಇದೆ. ಇದನ್ನು ಏಪ್ರಿಲ್ 1978 ಕಟ್ಟಲಾಯಿತು ಅಂತ ಹೇಳ್ತಾರೆ. ಟೊರಾಂಟೋದ CN ಟವರ್ ಬಂದುಬಿಟ್ಟು 1973 ಕಟ್ಟಿದ್ದು. ಅದು ಈ ಒಂದು ಬಿಲ್ಡಿಂಗಿಂತ ಒಂದು ಚೂರು ಚಿಕ್ಕದಾಗಿದೆ. ಇದು 50 ಸ್ಟೋರಿಡ್ ಇದ್ದರೆ ಅದರಲ್ಲಿ ಒಂದು 10 ಸ್ಟೋರಿಡ್ ಕಮ್ಮಿ ಇದೆ ಅಷ್ಟೆ. ಬಟ್ ಅದು ಫಸ್ಟ್ ಕಟ್ಟಿರೋ ಕಾರಣ ಅದು ಸ್ವಲ್ಪ ಸ್ಪೆಷಲಾಗಿ ನನಗನ್ನಿಸ್ತು. ಸರಿ, ಇಲ್ಲೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ತಿಳ್ಕೊಳ್ಳೋಣ ಅಂತ ಹೋದಾಗ ನಮಗೆ ಗೊತ್ತಾಗಿದ್ದು, ಇಲ್ಲಿ ಜಿಯೋಡಕ್ ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ ಇದೆ, ಕ್ರೌನ್ ಬ್ಲಾಕ್ ರೆಸ್ಟೋರೆಂಟ್ ಇದೆ, ಹಯಾತ್ ರೆಜೆನ್ಸಿ ಹೋಟೆಲ್ ಇರೋ ಈ ಟವರ್ ತುಂಬಾ ದೂರದವರೆಗೂ ಕಾಣಿಸುತ್ತೆ. ಜಿಯೋಟೆಕ್ ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ ಸುಮಾರು 470 ಅಡಿ ಎತ್ತರದಲ್ಲಿದೆ. ಸೊ ಅದರ ಮೇಲೇ ಈ ರೆಸ್ಟೋರೆಂಟ್ಸು, ಈ ಹೋಟೆಲು ಇದೆಲ್ಲ ಏನಿದೆ ಅದೆಲ್ಲ ಇರೋದು. ಈ ಒಂದು 470 ಫುಟ್ ಎತ್ತರ ಇರುವಂಥ ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ಗೆ ನಾವು ಹೈ ಸ್ಪೀಡ್ ಎಲಿವೇಟರಲ್ಲಿ ಹತ್ತಿ 68 ಸೆಕೆಂಡ್ಸ್ನಲ್ಲೇ ಬಂದು ರೀಚ್ ಆಗಿಬಿಟ್ವಿ. ಹೌದು, ತುಂಬಾ ಸ್ಪೀಡಾಗಿರುತ್ತೆ. ಟೊರಾಂಟೋದ CN ಟವರಲ್ಲಿ ಫಸ್ಟ್ ನಾನು ಈ ರೀತಿ ಹೈ ಸ್ಪೀಡ್ ಎಲಿವೇಟರ್ ಹತ್ತಾಗಂತೂ ತುಂಬಾ ಭಯಪಟ್ಬಿಟ್ಟಿದ್ದೆ. ಅಫ್ಕೋರ್ಸ್ ಅಲ್ಲಿ ತುಂಬಾ ಜನ ಇದ್ದರು, ಹಾಗಾಗಿ ಅಷ್ಟೇನು ಅನಿಸಿಲ್ಲ. ಆದರೆ ಈ ಜಾಗಕ್ಕೆ ಬಂದಾಗ ಅಷ್ಟಾಗಿ ರಶ್ ಇರಲಿಲ್ಲ. ಹೊರಗಿನ ಆ ಒಂದು ಡೌನ್ ಟೌನ್ ವ್ಯೂ ಏನಿದೆ ಅದು ಸ್ಪೀಡಾಗಿ ಮೂವ್ ಆಗೋದು ನೋಡಿದಾಗ ಸ್ವಲ್ಪ ನನಗೆ ಆ ಹಳೆಯ CN ಟವರ್ ಎಕ್ಸ್ಪೀರಿಯನ್ಸ್ ನೆನಪಿಗೆ ಬಂತು. ಈ ಅಬ್ಸರ್ವೇಷನ್ ಟವರ್ನಿಂದ ಇಡೀ ಡೌನ್ ಟೌನ್ ಕಾಣಿಸ್ತಿತ್ತು. ಸನ್ಸೆಟ್ ವ್ಯೂವಿಂಗ್ ಅಂತೂ ಇಲ್ಲಿ ತುಂಬ ಫೇಮಸ್ ಅಂತ ನಂತರ ಗೊತ್ತಾಯಿತು. ಆದರೆ ನಾವು ಮಧ್ಯಾಹ್ನದ ಹೊತ್ತು ಬಂದಿದ್ದ ಕಾರಣ ನಮಗೆ ಸದ್ಯಕ್ಕಂತೂ ನಿಮ್ಮ ಜೊತೆ ನಾನು ಮಧ್ಯಾಹ್ನದ ಒಂದು ವ್ಯೂ ಏನಿದೆ ಅದನ್ನು ಮಾತ್ರ ಶೇರ್ ಮಾಡ್ಕೊಳಕ್ಕಾಗ್ತಾಯಿದೆ. ಅಷ್ಟೇ ಅಲ್ಲದೆ ಈ ಡೋಮ್ ಏನಿದೆ ಅದರ ಎಕ್ಸ್ಟೀರಿಯರ್ ಜಿಯೋಡೆಸಿಕ್ ಡೋಮ್ ಆಗಿರುತ್ತೆ. ಇದರ ಸುತ್ತ ಪ್ರೋಗ್ರಾಮಬಲ್ LED ಲೈಟ್ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಸ್ಪೆಷಲ್ ಡೇಸ್ನಲ್ಲಿ ಲೈಟ್ ಶೋಸ್ ಈಸಿಯಾಗಿ ಇಲ್ಲಿ ನಡೆಸ್ತಾರೆ. ನ್ಯೂ ಇಯರ್ ಫೈರ್ ವರ್ಕ್ಸ್ ಅಂತೂ ಇಲ್ಲಿ ತುಂಬಾ ಫೇಮಸ್. ಆದರೆ ನಾವು ಯಾವತ್ತೂ ಬರೋಕ್ಕೆ ಹೋಗಿಲ್ಲ. ನಾರ್ಮಲ್ ಡೇಸಲ್ಲೇ ತುಂಬಾ ಟ್ರಾಫಿಕ್ ಇರುತ್ತೆ, ಇನ್ನು ನ್ಯೂ ಇಯರ್ ದಿವಸ ಅಂದರೆ ಭಯಂಕರವಾಗಿ ಟ್ರಾಫಿಕ್ ಇರುತ್ತೆ. ಡೌನ್ ಟೌನ್ ಅಂದ್ರೇ ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಇಲ್ಲಿವರೆಗೂ ನಾವು ಆ ಸಾಹಸನ ಮಾಡಿಲ್ಲ. ನೋಡೋಣ ಮುಂದೆ ಯಾವಾಗಲಾದರೂ ಇಲ್ಲಿ ಬಂದು ಆ ನ್ಯೂ ಇಯರ್ ಲೈಟ್, ಆ ಫೈರ್ ವರ್ಕ್ಸ್ ಅದೆಲ್ಲ ನೋಡಿದಾಗ ನಾನು ನಿಮ್ಮ ಜೊತೆ ಅದನ್ನು ಹಂಚ್ಕೊಳ್ತೀನಿ. ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ಗಿಂತ ಮೇಲೆ ಇರೋದೇ ರೆಸ್ಟೋರೆಂಟ್ಸ್. ನಾನು ಆಗಲೇ ಹೇಳಿದ್ನಲ್ಲ, ಆ ರೆಸ್ಟೋರೆಂಟ್ಸ್ಗೆ ಹೋಗಬೇಕು ಅಂದರೆ ರಿಸರ್ವೇಷನ್ ಇಲ್ಲದೆ ಇದ್ದರೆ ಅಲ್ಲಿಗೆ ಅಲೋ ಮಾಡಲ್ಲ. ಈ ಪ್ಲ್ಯಾಟ್ಫಾರ್ಮ್ಗೆ ಡಿಫ್ರೆಂಟ್ ಎಲಿವೇಟರ್ಸ್ ಇದ್ದರೆ ಅಲ್ಲಿಗೆ ಹೋಗೋದಕ್ಕೆ ಇನ್ನೂ ಬೇರೆ ಎಲಿವೇಟರ್ಸ್ ಇದೆ. ರಿಸರ್ವೇಷನ್ ಇಲ್ಲ ಅಂದರೆ ಆ ಪ್ಲ್ಯಾಟ್ಫಾರ್ಮ್ಗೆ ಅಲೋ ಮಾಡೋದಿಲ್ಲ. ಈ ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ಗಿಂತ ಮೇಲೆ ಹೋಗೋಕ್ಕೂ ಆಗೋದಿಲ್ಲ. ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ಗೆ ಟಿಕೆಟ್ ನಾವು ರಿಸೆಪ್ಷನಲ್ಲೇ ತೊಗೋಬೋದು. ನಂತರ ಅಲ್ಲೇ ಇರುವಂಥ ಕಾಂಪ್ಲಿಮೆಂಟ್ರಿ ಡಿಜಿಟಲ್ ಫೋಟೋ ಸಹ ತೊಗೋಬೋದು. ರೆಸ್ಟೋರೆಂಟ್ ರಿಸರ್ವೇಷನ್ ಮಾಡಿ ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ಗೆ ವಿಸಿಟ್ ಮಾಡ್ತೀವಿ ಅಂದರೆ ಅದು ಅಲೋ ಇಲ್ಲ. ಎರಡೂ ಬೇರೆಯೇ. ರೆಸ್ಟೋರೆಂಟ್ ರಿಸರ್ವೇಷನ್ನೇ ಬೇರೆ, ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ಸೇ ಬೇರೆ. ಅಲ್ಲಿ ಟಿಕೆಟ್ ಇಲ್ಲದೆ ಇದ್ದರೆ ಅಲೋ ಮಾಡೋದಿಲ್ಲ. ವಿಸಿಟಿಂಗ್ ಹಾರ್ಸು ಆವಾಗವಾಗ ಚೇಂಜ್ ಆಗ್ತಾ ಇರತ್ತಂತೆ. ಸೊ ಹಾಗಾಗಿ ಯಾರಾದರೂ ಇಲ್ಲಿ ವಿಸಿಟ್ ಮಾಡಬೇಕು ಅಂದರೆ ಅವ್ರ ವೆಬ್ಸೈಟ್ ಚೆಕ್ ಮಾಡಿ ಬರೋದು ತುಂಬಾ ಒಳ್ಳೆಯದು. ಇಷ್ಟಕ್ಕೂ ಇಲ್ಲಿನ ಅಡ್ಮಿಷನ್ನು ಟಿಕೆಟ್ ಎಷ್ಟು ಅಂತ ಕೇಳ್ತೀರಾ? ಜನರಲ್ ಅಡ್ಮಿಷನ್ ಬಂದುಬಿಟ್ಟು $19 ಸ್ಟಾರ್ಟ್ ಆಗುತ್ತೆ, $40 ಇರ್ಬೋದು. ಸೊ ಎಲ್ಲ ಮಾಹಿತಿ ನಿಮಗೆ ಅವ್ರ ವೆಬ್ಸೈಟಲ್ಲೇ ಸಿಗುತ್ತೆ. ಆವಾಗವಾಗ ಇಲ್ಲೆಲ್ಲ ಚೇಂಜ್ ಆಗ್ತಾ ಇರತ್ತೆ. ಹಾಗಾಗಿ ಖಚಿತವಾಗಿ ನಾನೇನು ಹೇಳೋಕ್ಕಾಗೋದಿಲ್ಲ. ನೀವು ವಿಸಿಟ್ ಮಾಡಬೇಕು ಅಂದರೆ ಅವ್ರ ವೆಬ್ಸೈಟ್ನಲ್ಲಿ ಹೋಗಿ ಟಿಕೆಟ್ ಬುಕ್ ಮಾಡಿ ಬರ್ಬೋದು.
ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿರುವಂಥ ವಿಡಿಯೋ ನೋಡಬೇಕು ಅಂದರೆ ಇದು ಒಳ್ಳೆಯ ಆಪ್ಷನ್. ಈ ಟವರ್ ವಿಸಿಟ್ ಅಂತೂ ನಿಮ್ಮನ್ನ ಡಿಸಪಾಯಿಂಟ್ ಮಾಡೋದಿಲ್ಲ. ನಮಗೆ ತುಂಬ ಇಷ್ಟ ಆದಂಥ ವ್ಯೂ ಬಂದು ಟ್ರಿನಿಟಿ ರಿವರ್ ಮೇಲಿರುವಂಥ ಈ ಮಾರ್ಗರೇಟ್ ಹಂಟ್ ಹಿಲ್ ಬ್ರಿಡ್ಜ್. ಆ ಮೂವಿಂಗ್ ಟ್ರಾಫಿಕ್ ಎಷ್ಟು ಹೊತ್ತು ಬೇಕಾದರೂ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.